ಇಂದಿನ ಸಚೇತನ ಕಾರ್ಯಕ್ರಮ ಮೊಬೈಲ್ ಬಿಡಿ ಪುಸ್ತಕ ಇಡಿ. ಇಂದಿನ ಕಾಲದಲ್ಲಿ ಮೊಬೈಲ್ ನಮ್ಮ ಜೀವನದ ಒಂದು ಭಾಗವಾಗಿದೆ. ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಹೆಚ್ಚು ಸಮಯ ಮೊಬೈಲ್ ಬಳಸುತ್ತಾರೆ. ಆದರೆ ಹೆಚ್ಚು ಸಮಯ ಮೊಬೈಲ್ ಬಳಸುವುದು ನಮ್ಮ ಆರೋಗ್ಯಕ್ಕೂ ಮತ್ತು ಮನಸ್ಸಿಗೂ ಒಳ್ಳೆಯದಲ್ಲ. ಕಣ್ಣು ನೋವು, ತಲೆನೋವು ಮತ್ತು ನಿದ್ರೆ ಸಮಸ್ಯೆಗಳು ಬರಬಹುದು. ಅದಕ್ಕಾಗಿಯೇ ನಾವು ಮೊಬೈಲ್ ಬಿಡಿ ಪುಸ್ತಕ ಹಿಡಿಯಬೇಕು. ಪುಸ್ತಕ ಓದುವುದು ಒಳ್ಳೆಯ ಹವ್ಯಾಸ. ಪುಸ್ತಕಗಳಿಂದ ನಮಗೆ ಹೊಸ ಜ್ಞಾನ ಸಿಗುತ್ತದೆ. ನಮ್ಮ ಕಲ್ಪನಾ ಶಕ್ತಿ ಹೆಚ್ಚಾಗುತ್ತದೆ. ಓದುವುದರಿಂದ ಭಾಷೆ ಚೆನ್ನಾಗಾಗುತ್ತದೆ ಮತ್ತು ನಮ್ಮ ಚಿಂತನೆ ಉತ್ತಮವಾಗುತ್ತದೆ. ಪುಸ್ತಕಗಳು ನಮ್ಮ ನಿಜವಾದ ಸ್ನೇಹಿತರು. ಅವು ನಮಗೆ ಒಳ್ಳೆಯ ಮಾರ್ಗ ತೋರಿಸುತ್ತವೆ. ಇತಿಹಾಸ, ವಿಜ್ಞಾನ, ಕಥೆಗಳು ಮತ್ತು ಮಹನೀಯ ಜೀವನ ಕಥೆಗಳು ಓದಿದರೆ ನಾವು ಬಹಳ ವಿಷಯಗಳನ್ನು ಕಲಿಯಬಹುದು. ಪುಸ್ತಕ ಓದುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಮಕ್ಕಳು ಪ್ರತಿದಿನ ಸ್ವಲ್ಪ ಸಮಯ ಪುಸ್ತಕ ಓದಲು ಅಭ್ಯಾಸ ಮಾಡಬೇಕು. ಪೋಷಕರು ಕೂಡ ಮಕ್ಕಳಿಗೆ ಒಳ್ಳೆಯ ಪುಸ್ತಕಗಳನ್ನು ಕೊಡುವುದು ಮುಖ್ಯ. ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳನ್ನು ಪುಸ್ತಕ ಓದಲು ಪ್ರೋತ್ಸಾಹಿಸಬೇಕು. ಬಳಕೆಯನ್ನು ಕಡಿಮೆ ಮಾಡಿ ಪುಸ್ತಕ ಓದುವ ಅಭ್ಯಾಸ ಬೆಳೆಸಬೇಕು. ಪುಸ್ತಕಗಳು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ. ಅದಕ್ಕಾಗಿ ಪುಸ್ತಕವನ್ನು ಬಳಸಿ. ಮೊಬೈಲ್ ಬಿಡಿ. ಮೊಬೈಲ್ ಹೆಚ್ಚು ಬಳಸುವಾಗುತ್ತದೆ. ಆದರೆ ಪುಸ್ತಕ ಓದುವುದರಿಂದ ಜ್ಞಾನ, ಚಿಂತೆಯಿಂದ ಮತ್ತು ವ್ಯಕ್ತ ಅಭಿವೃದ್ಧಿಯಾಗುತ್ತದೆ. ಅದರಿಂದ